Namaste. Class 6th Mathematics NCERT syllabus. Chapter number 1, Knowing our numbers. So article number 1.2.7. Reading and writing large numbers. So use of commas. International system of numeration. In the international system of numeration, as it is being used, we have ones, tens, hundreds, thousands, and then millions. 1 million is 1,000 thousands. Commas are used to mark thousands and millions. It comes after every 3 digits from the right. The first comma marks thousands and the next comma marks millions. ಈಗ ಫಸ್ಟು ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ನ್ಯೂಮರೇಷನಲ್ಲಿ ಹೇಗೆ ಅಂದರೆ ಆ್ಯಸ್ ಇಟ್ ಈಸ್ ಬೀಯಿಂಗ್ ಯೂಸ್ಡ್ ವಿ ಹ್ಯಾವ್ ಒನ್ಸ್, ಟೆನ್ಸ್, ಹಂಡ್ರೆಡ್ಸ್, ಥೌಸಂಡ್ಸ್ ಆ್ಯಂಡ್ ದೆನ್ ಮಿಲಿಯನ್ಸ್ ಈ ಥರ ಯೂಸ್ ಮಾಡ್ತೇವೆ. ಅಲ್ಲಿ ಒನ್ಸ್ ಮತ್ತು ಟೆನ್ಸ್, ಹಂಡ್ರೆಡ್ಸ್, ಥೌಸಂಡ್ಸ್ ಆ್ಯಂಡ್ ದೆನ್ ಮಿಲಿಯನ್ ಅಂತ. ಸೊ 1 ಮಿಲಿಯನ್ ಈಸ್ 1,000 ಥೌಸಂಡ್ಸ್ ಅಂತ. ಓಕೆ, ಕಾಮರ್ಸ್ ಆರ್ ಯೂಸ್ಡ್ ಟು ಮಾರ್ಕ್ ಥೌಸಂಡ್ಸ್ ಆ್ಯಂಡ್ ಮಿಲಿಯನ್ಸಿಗೆ ಮಾತ್ರ ನಾವು ಕಾಮಾ ಯೂಸ್ ಮಾಡ್ತೀವಿ ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ನ್ಯೂಮರೇಷನಲ್ಲಿ. ಗೊತ್ತಾಯ್ತಲ್ಲ. ಇಟ್ ಕಮ್ಸ್ ಆಫ್ಟರ್ ಎವ್ರಿ 3 ಡಿಜಿಟ್ಸ್ ಫ್ರಮ್ ದಿ ರೈಟ್. ಸೊ ರೈಟ್ ಸೈಡಿಂದ 3 ಡಿಜಿಟ್ಸ್ ಆದಮೇಲೆ ಕಾಮ, ಅಗೈನ್ 3 ಡಿಜಿಟ್ಸ್ ಆದಮೇಲೆ ಕಾಮ, ಫ್ರಮ್ ದಿ ರೈಟ್ ಸೈಡಿಂದ ಹೋಗಬೇಕು. ದಿ ಫಸ್ಟ್ ಕಾಮ ಮಾರ್ಕ್ಸ್ ಥೌಸಂಡ್ಸ್. ಸೊ ಫಸ್ಟ್ ಕಾಮ ಬರೋದು ಎಲ್ಲಿ ಅಂದರೆ ಥೌಸಂಡ್ಸಲ್ಲಿ ಬರುತ್ತೆ. ಇದು ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ನ್ಯೂಮರೇಷನಲ್ಲಿ ಹೇಳ್ತಾ ಇರೋದು. ಓಕೆ, ಥೌಸಂಡ್ಸಲ್ಲಿ ಫಸ್ಟ್ ಕಾಮ ಬರುತ್ತೆ. ಆ್ಯಂಡ್ ದಿ ನೆಕ್ಸ್ಟ್ ಕಾಮ ಮಾರ್ಕ್ಸ್ ಮಿಲಿಯನ್ಸಿಗೆ ಹೋಗುತ್ತೆ. ಅಂದರೆ 3 ಡಿಜಿಟ್ ಬಿಟ್ಟು ಕಾಮ ಹಾಕಬೇಕಾಗುತ್ತೆ. ಫಸ್ಟ್ ಕಾಮ ಥೌಸಂಡ್ಸಲ್ಲಿ ಬರುತ್ತೆ. ಆಫ್ಟರ್ 3 ಡಿಜಿಟ್ ಫ್ರಮ್ ರೈಟ್ ಸೈಡಿಂದ ನೆಕ್ಸ್ಟ್ 3 ಡಿಜಿಟ್ ಅಂದರೆ ಟೋಟಲಿ 6 ಡಿಜಿಟ್ ಆದ ನಂತರ ಮಿಲಿಯನ್ನಿಗೆ ಅಲ್ಲೊಂದು ಕಾಮ ಬರುತ್ತೆ, ಸೆಕೆಂಡ್ ಕಾಮ. ಫಾರ್ ಎಕ್ಸಾಂಪಲ್ ದಿ ನಂಬರ್ ಈ ಥರ ಇದೆ ಅಂದರೆ ನಾವು ಇಲ್ಲಿ ಫಸ್ಟ್ ಕಾಮ ಬರೆಯೋದು ಥೌಸಂಡ್ಸಲ್ಲಿ. ಅದಾಯ್ತಲ್ಲ. ನೆಕ್ಸ್ಟ್ ಆಫ್ಟರ್ ನೋಡಿ ಮಿಲಿಯನ್ನಲ್ಲಿ 1000 ಆದಮೇಲೆ ಇದು 10,000 ಆಗುತ್ತೆ. ನೆಕ್ಸ್ಟು 1 crore ಆಗುತ್ತೆ. ಸೊ ಇಲ್ಲಿ ಮಿಲಿಯನ್ನಲ್ಲಿ ಸೊ ಕಾಮ ಬರಿಬೇಕು. ಫಾರ್ ಎಕ್ಸಾಂಪಲ್ ದಿ ನಂಬರ್ 50 ಅಂದರೆ 50 ಇದು 1000, 10,000, ಇದು ಕ್ರೋರ್, ಇದು ಎಷ್ಟು 10 crore ಅಂದರೆ ಲ್ಯಾಕ್, ಇದು ಲ್ಯಾಕ್, ಇದು 10 lakh, 5 crore, 5 crore ಈ ಥರ ಇದ್ದರೆ ಅಲ್ಲಿ ಏನಾಗ್ತದೆ ಮಿಲಿಯನ್ನಲ್ಲಿ 50 ಇದ್ರ ಮಿಲಿಯನ್ನಲ್ಲಿ ಅಲ್ಲಿ ಬರುತ್ತೆ. ಹಾಗೆ ಈಸ್ ರೀಡ್ ಇನ್ ದಿ ಇಂಟರ್ನ್ಯಾಷನಲ್ ಸಿಸ್ಟಮ್ ಆ್ಯಸ್ 50,801,592 ಅಂತ ಅಲ್ಲಿ ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ನ್ಯೂಮರೇಷನಲ್ಲಿ ರೀಡ್ ಮಾಡೋದು ಈ ಥರ. ಗೊತ್ತಾಯ್ತಲ್ಲ. ನಮ್ಮ ಇಂಡಿಯನ್ದು ನ್ಯೂಮರೇಷನನ್ನು ನಾವು ಕಾಮ ಯೂಸ್ ಮಾಡ್ತೀವಲ್ಲ, ಹಾಗೆ ಮಾಡಬಾರ್ದು. 50,801,000 ಅಂತ 801,592 ಅಂತ ರೀಡ್ ಮಾಡಬೇಕಾಗತ್ತೆ. ಗೊತ್ತಾಯ್ತಲ್ಲ. ರೀಡ್ ಇನ್ ದಿ ಇಂಟರ್ನ್ಯಾಷನಲ್ ಸಿಸ್ಟಮ್ ಆಸ್ 50,801,592. ಇನ್ ದಿ ಇಂಡಿಯನ್ ಸಿಸ್ಟಮಲ್ಲಿ ಇದು ಎಷ್ಟಾಗತ್ತೆ ಅಂತ ಹೇಳಿದ್ರೆ 5 crore ಆಗತ್ತೆ. ಇದು 5 crore 8,01,592 ಅಂತ ಇಂಡಿಯನ್ ವೈಸಲ್ಲಿ. ಇಂಡಿಯನ್ ಸಿಸ್ಟಮಲ್ಲಿ ನಾವು ಆ ಥರ ರೀಡ್ ಮಾಡ್ತೀವಿ. ಬಟ್ ಇಂಟರ್ನ್ಯಾಷನಲ್ ಸಿಸ್ಟಮಲ್ಲಿ ನಾವು ಹೇಗೆ ರೀಡ್ ಮಾಡಬೇಕು ಇದನ್ನು ಅಂತ ಹೇಳಿದ್ರೆ 50,801,000 ಅಂತ 801,592. ಇಂಡಿಯನ್ ಸಿಸ್ಟಮಲ್ಲಿ 5 crore 8,01,592 ಅಂತ ರೀಡ್ ಮಾಡೋದು. ಗೊತ್ತಾಯ್ತಲ್ಲ. ನೆಕ್ಸ್ಟ್ ಇಲ್ಲಿ ಕ್ವಶನ್ಸ್ ಕೇಳಿದ್ದಾರೆ. ಹೌ ಮೆನಿ ಲ್ಯಾಕ್ಸ್ ಮೇಕ್ ಎ ಮಿಲಿಯನ್. ಸೊ ಅಲ್ಲಿಗೆ ಎಷ್ಟನ್ನು ಹಾಕಿದ್ರೆ ಮಿಲಿಯನ್ ಆಗುತ್ತೆ ಅಂತ ಕೇಳಿದ್ದಾರೆ. ಸೊಲ್ಯೂಷನ್ ಫಾರ್ ದಟ್ ಅಂದರೆ ಆನ್ಸರ್ ಫಾರ್ ದಟ್ ಕ್ವಶನ್ ಏನು, 10 lakhs ಮೇಕ್ ಎ ಮಿಲಿಯನ್. ಓಕೆ. ನೆಕ್ಸ್ಟ್ ಹೌ ಮೆನಿ ಮಿಲಿಯನ್ಸ್ ಮೇಕ್ ಎ ಕ್ರೋರ್ ಅಂದರೆ 10 millions ಮೇಕ್ ಎ ಕ್ರೋರ್. Okay, next take 3 large numbers, express them in both Indian and international.
ನ್ಯೂಮರೇಷನ್ ಸಿಸ್ಟಮ್ಸು. ಸೊ ಅದನ್ನು ಒಂದು ಎಕ್ಸಾಂಪಲ್ 3 ಎಕ್ಸಾಂಪಲ್ ಹೇಳಬೇಕಾಗತ್ತೆ. ಮತ್ತು ಇಂಟರ್ಸೆಕ್ಟಿಂಗ್ ಫ್ಯಾಕ್ಟ್ ಏನು ಅಂತ ಹೇಳಿದ್ರೆ, ಟು ಎಕ್ಸ್ಪ್ರೆಸ್ ನಂಬರ್ಸ್ ಲಾರ್ಜರ್ ದ್ಯಾನ್ ಎ ಬಿಲಿಯನ್ ಈಸ್ ಯೂಸ್ಡ್ ಇನ್ ದಿ ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ನ್ಯೂಮರೇಷನ್. ಅಂದರೆ 1 ಬಿಲಿಯನ್ ಅಂತ ಹೇಳಿದ್ರೆ 1000 ಮಿಲಿಯನ್ ಅಂತ. ಸೊ 1 ಬಿಲಿಯನ್ ಈಕ್ವಲ್ ಟು 1000 ಮಿಲಿಯನ್. ಸೊ ದಿಸ್ ಈಸ್ ದಿ ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ನ್ಯೂಮರೇಷನ್. International system of numeration. In this system we have ones, tens, hundreds, thousands and then millions. 1 million equal to 1000 thousands anta. Okay, 1 million anta helidre 1000 thousands. We use commas to mark thousands and millions. The first comma comes after hundreds place, 3 digits from the right, and marks thousands. The second comma comes after lakhs place, andre 6 digits from the right, and marks millions. For example, this one, this is the example of 49,702,483. ಇದನ್ನು ನಾವು ಇಂಡಿಯನ್ ಸಿಸ್ಟಮಲ್ಲಿ ಹೇಗೆ ರೀಡ್ ಮಾಡ್ತೀವಿ ಅಂತ ಹೇಳಿದ್ರೆ, 100 ಆದಮೇಲೆ ಇದು 1000, 10,000, ಲ್ಯಾಕ್, ಇದು 10 ಲ್ಯಾಕ್, ಇದು ಕ್ರೋರ್. 4,97,02,483 ಅಂತ ರೀಡ್ ಮಾಡ್ತೀವಿ ಇಂಡಿಯನ್ ಸಿಸ್ಟಮಲ್ಲಿ. ಬಟ್ ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ನ್ಯೂಮರೇಷನಲ್ಲಿ ಹೇಗೆ ರೀಡ್ ಮಾಡೋದು ಅಂದರೆ 49,702,483. In international system of numeration is read as 49. So this is 49 million. 49 million 702,483. Whereas in Indian system of numeration it is read as 4,97,02,483 ಅಂತ ರೀಡ್ ಮಾಡೋದು. ಓಕೆ, ಇಂಡಿಯನ್ ಸಿಸ್ಟಮಲ್ಲಿ ಹೇಗೆ ಇದನ್ನು ರೀಡ್ ಮಾಡ್ತೇವೆ ಅಂತ ಹೇಳಿದ್ರೆ 4 crore ಇಂಡಿಯನ್ ಸಿಸ್ಟಮಲ್ಲಿ 4,97,02,483 ಅಂತ. Four crore 97 lakh 2,483. 4 crore ಇದು. Okay, 97 lakh 2,483. So this is for Indian system of numeration. But international system of numeration ಅಲ್ಲಿ ಹೇಗೆ ರೀಡ್ ಮಾಡ್ತಾರೆ ಅಂದರೆ ಇದನ್ನು 49,702,483 ಅಂತ ರೀಡ್ ಮಾಡಬೇಕು. ಓಕೆ, ಸೊ ನಮ್ಮ ಇಂಡಿಯನ್ ಸಿಸ್ಟಮಿಗೂ ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ನ್ಯೂಮರೇಷನಿಗೂ ಸ್ವಲ್ಪ ಡಿಫ್ರೆನ್ಸ್ ಇದೆ. ನೆಕ್ಸ್ಟ್, ಹೌ ಮೆನಿ ಲ್ಯಾಕ್ಸ್ ಮೇಕ್ ಎ ಮಿಲಿಯನ್? ಸೊ ಮಿಲಿಯನ್ ಆಗಲಿಕ್ಕೆ ಎಷ್ಟು ಲ್ಯಾಕ್ ಬೇಕು ಅಂತ. 10 lakhs ಮೇಕ್ ಎ ಮಿಲಿಯನ್. ಸೊ 1 ಮಿಲಿಯನ್ ಆಗಲಿಕ್ಕೆ 10 lakhs ಬೇಕಾಗುತ್ತೆ. ಹೌ ಮೆನಿ ಮಿಲಿಯನ್ಸ್ ಮೇಕ್ ಎ ಕ್ರೋರ್? ಸೊ ಕ್ರೋರ್ ಆಗಲಿಕ್ಕೆ ಎಷ್ಟು ಮಿಲಿಯನ್ಸ್ ಬೇಕು? ಸೊ 10 millions ಮೇಕ್ ಎ ಕ್ರೋರ್. ಗೊತ್ತಾಯ್ತಲ್ಲ. ನೆಕ್ಸ್ಟ್, ಟೇಕ್ 3 large numbers, express them in both Indian and international numeration systems. ಸೊ 3 large numbers ತೊಗೊಂಡಿರೋದು ಇಲ್ಲಿ. ಸೊ ಇಂಡಿಯನ್ ಸಿಸ್ಟಮಲ್ಲೂ ಹೇಳಬೇಕು, ಇಂಟರ್ನ್ಯಾಷನಲ್ ಸಿಸ್ಟಮಲ್ಲೂ ಇದನ್ನು ರೀಡ್ ಮಾಡಬೇಕಾಗತ್ತೆ. ಓಕೆ, ಸೊ ಫಸ್ಟ್ ಲಾರ್ಜರ್ ನಂಬರ್ ಈಸ್ ದಿಸ್ ಒನ್, 416753. ಸೊ ಇಂಡಿಯನ್ ಸಿಸ್ಟಮಲ್ಲೆಲ್ಲ ಹೇಗೆ ರೀಡ್ ಮಾಡಬೇಕಂದ್ರೆ, ಫಸ್ಟ್ ಇಲ್ಲಿಂದ ಬನ್ನಿ. ಆಫ್ಟರ್ 3 digits ಫ್ರಮ್ ರೈಟ್ ಸೈಡಿಂದ ಫಸ್ಟ್ ಕಾಮ 1000 ಪ್ಲೇಸಿಗೆ ಬರುತ್ತೆ. ನೆಕ್ಸ್ಟ್ 2 digits ಬಿಟ್ಟು ನೆಕ್ಸ್ಟ್ ಅನದರ್ ಕಾಮ ಬರಬೇಕು. ಗೊತ್ತಾಯ್ತಲ್ಲ. ಸೊ ಫಸ್ಟ್ ಕಾಮ ಬಂದಿರೋದು 1000 ಆಯಿತು, ಸೆಕೆಂಡ್ ಕಾಮ ಬಂದಿರೋದು ಲ್ಯಾಕ್ ಆಗುತ್ತೆ. ಸೊ 4,16,753 ಅಂತ ರೀಡ್ ಮಾಡಬೇಕು. ಇಂಟರ್ನ್ಯಾಷನಲ್ ಸಿಸ್ಟಮಲ್ಲಿ ಹೇಗಾಗುತ್ತೆ ಅಂತ ಹೇಳಿದ್ರೆ, ಇದು ಲಾರ್ಜ್ ನಂಬರು. ಸೊ 3 digits, ಆಫ್ಟರ್ ದಿ 3 digit 1 ಕಾಮ ಬರಬೇಕು, ಅದು 1000 ಆಯಿತು.
ಮತ್ತು ಆಫ್ಟರ್ ದಿ 3 ಡಿಜಿಟ್ಸ್ ಅನದರ್ ಕಾಮ ಬರುತ್ತೆ. ಸೊ ಅದು ಮಿಲಿಯನ್ ಆಗುತ್ತೆ. ಇಲ್ಲಿ ಬರೀ 416,000 ಅಂದರೆ 416,753 ಅಂತ ಆಗುತ್ತೆ. ಇದು ಗೊತ್ತಾಯ್ತಲ್ಲ, 416,753 ಇದು ಇಂಟರ್ನ್ಯಾಷನಲ್ ಸಿಸ್ಟಮ್. ನೆಕ್ಸ್ಟ್ ಲಾರ್ಜ್ ನಂಬರ್ದು ಸೆಕೆಂಡ್ ಎಕ್ಸಾಂಪಲ್ 2764003 ಅಂತ ಇದೆ. ಫಸ್ಟ್ ನಾವಿಲ್ಲಿ ಇದನ್ನು ಹಾಗೆ ಬರ್ಕೊಳ್ಳಿ ಇಂಡಿಯನ್ ಸಿಸ್ಟಮಲ್ಲಿ. ಸೊ ಆಫ್ಟರ್ ದಿ 3 ಡಿಜಿಟ್ಸ್ ಏನು ಮಾಡಬೇಕು, ಒಂದು ಕಾಮ ಯೂಸ್ ಮಾಡ್ತೀವಿ. ಸೊ ಅದು ಥೌಸಂಡ್ಸ್ ಪ್ಲೇಸ್ ಬರುತ್ತೆ. ಫಸ್ಟ್ ಕಾಮ 1000 ಪ್ಲೇಸ್. ನೆಕ್ಸ್ಟ್ ಆಫ್ಟರ್ ದಿ 2 ಡಿಜಿಟ್ ಬಿಟ್ಟು ಅಗೇನ್ 1 ಕಾಮ ಹಾಕ್ತೀವಿ. 1000 ಆದಮೇಲೆ ಅದು ಲ್ಯಾಕ್ ಪ್ಲೇಸಿಗೆ ಬರುತ್ತೆ. ನೆಕ್ಸ್ಟ್ ಥರ್ಡ್ ಕಾಮ ಬರಿತೀವಿ, ಅದು ಕ್ರೋರ್ ಪ್ಲೇಸಲ್ಲಿ ಬರುತ್ತೆ. ಅಲ್ಲಿಗೆ ಥರ್ಡ್ ಕಾಮ ಬಂದಿದೆ, ಹಾಗಾಗಿ ಇದು ಕ್ರೋರ್ ಆಗುತ್ತೆ. 2,76,40,038 ಅಂತ ಇಂಡಿಯನ್ ಸಿಸ್ಟಮಲ್ಲಿ ನಾವು ರೀಡ್ ಮಾಡ್ತೇವೆ. ಬಟ್ ಇಂಟರ್ನ್ಯಾಷನಲ್ ಸಿಸ್ಟಮಲ್ಲಿ ಹೇಗೆ ಅದು ರೀಡ್ ಮಾಡ್ತಾರೆ ಅಂದರೆ, ಆಫ್ಟರ್ ದಿ 3 ಡಿಜಿಟ್ 1 ಕಾಮ ಬರಿತೀವಲ್ಲ, ಅದು 1000 ಪ್ಲೇಸ್ ಆಯಿತು. ಮತ್ತೆ 3 ಡಿಜಿಟ್ಸ್ ಬಿಟ್ಟು 1 ಕಾಮ ಹಾಕಬೇಕು. ಸೊ ಅದು ಮಿಲಿಯನ್ ಆಗುತ್ತೆ. ಅಲ್ಲಿಗೆ 27 ಮಿಲಿಯನ್ 640,640,038 27,640,038 ಅಂತ. ನೆಕ್ಸ್ಟ್ ಅನದರ್ ಎಕ್ಸಾಂಪಲ್ 60003608 ಅಂತ ಇದೆ. ಫಸ್ಟ್ ಏನು ಮಾಡಬೇಕು, ಆಫ್ಟರ್ ದಿ 3 ಡಿಜಿಟ್ಸ್ ಫ್ರಮ್ ರೈಟ್ ಸೈಡ್ ಫಸ್ಟ್ ಕಾಮ ಕಮ್ಸ್ ಫ್ರಮ್ 1000. ಆಫ್ಟರ್ ದಿ 2 ಡಿಜಿಟ್ಸ್ ಸೆಕೆಂಡ್ ಕಾಮ ಅದು ಎಲ್ಲಿಗೆ ಬರುತ್ತೆ, ಲ್ಯಾಕಿಗೆ. ನೆಕ್ಸ್ಟ್ ಆಫ್ಟರ್ ದಿ 2 ಡಿಜಿಟ್ಸ್ ಸೊ 1 ಕಾಮ ಥರ್ಡ್ ಕಾಮ ಬರಿತೀವಲ್ಲ, ಅದು ಕ್ರೋರಿಗೆ ಬರುತ್ತೆ. 6,03,608 6,03,608. ನೆಕ್ಸ್ಟ್ ಇಲ್ಲಿ ಇಂಟರ್ನ್ಯಾಷನಲ್ ಸಿಸ್ಟಮಲ್ಲಿ ಹೇಗಾಗುತ್ತೆ ಅಂದರೆ, ಆಫ್ಟರ್ ದಿ 3 ಡಿಜಿಟ್ಸ್ ಫ್ರಮ್ ರೈಟ್ ಸೈಡಿಂದ 1 ಕಾಮ ಫಸ್ಟ್ ಕಾಮ ಬರುತ್ತೆ, ಅದು 1000 ಪ್ಲೇಸ್ದು. ಮತ್ತೆ 3 ಡಿಜಿಟ್ಸ್ ಆಫ್ಟರ್ ದಿ 3 ಡಿಜಿಟ್ ಫ್ರಮ್ 1000s ಆದಮೇಲೆ 1 ಕಾಮ ಬರುತ್ತೆ, ಅದು ಮಿಲಿಯನಿಗೆ. ಅಲ್ಲಿಗೆ 60 ಮಿಲಿಯನ್. ಇದು 60 ಮಿಲಿಯನ್ 3,608 60 ಮಿಲಿಯನ್ 3,608. ಓಕೆ. ನೆಕ್ಸ್ಟ್, do you know India's population increased by about, ಸೊ 1921 to 1931ನಲ್ಲಿ 27 ಮಿಲಿಯನ್ ಡ್ಯೂರಿಂಗ್ ಇತ್ತು. 27 ಮಿಲಿಯನ್ ಇತ್ತು. ಯಾವ ಡ್ಯೂರೇಷನಲ್ಲಿ ಅಂದರೆ 1921 to 1931 ಆ ಟೈಮಲ್ಲಿ 27 ಮಿಲಿಯನ್ ಇತ್ತು. ನೆಕ್ಸ್ಟು 1931 to 1941 ಆ ಡ್ಯೂರೇಷನಲ್ಲಿ 37 ಮಿಲಿಯನ್ ಪಾಪ್ಯುಲೇಷನ್. 44 ಮಿಲಿಯನ್ ಪಾಪ್ಯುಲೇಷನ್ ಡ್ಯೂರಿಂಗ್ 1941 to 1951ನಲ್ಲಿ. 1951 to 1961ನಲ್ಲಿ 78 ಮಿಲಿಯನ್ ಇತ್ತು. ಸೊ ಹೌ ಮಚ್ ವಾಸ್ ದಿ ಇನ್ಕ್ರೀಸ್ ಇನ್ ಪಾಪ್ಯುಲೇಷನ್ ಡ್ಯೂರಿಂಗ್ 1991? 1991 ಅಂದರೆ ಇಲ್ಲಿಲ್ಲ ಆಯಿತಾ, ನಾವು ಹೇಳಬೇಕು. 1991 to 2001ನಲ್ಲಿ ಎಷ್ಟು ಪಾಪ್ಯುಲೇಷನ್ ಇನ್ಕ್ರೀಸ್ ಆಗಿದೆ, ಟ್ರೈ ಟು ಫೈಂಡ್ ಔಟ್ ಅಂತ ಹೇಳಿದ್ದಾರೆ. ಮತ್ತು ಸೆಕೆಂಡ್ ಕ್ವಶನು, ಡು ಯು ನೋ ವಾಟ್ ಈಸ್ ಇಂಡಿಯಾಸ್ ಪಾಪ್ಯುಲೇಷನ್ ಟುಡೇಸ್? ಸೊ ಇವತ್ತೊಂದು ಇಂಡಿಯಾಸ್ ಪಾಪ್ಯುಲೇಷನ್ ಎಷ್ಟಿದೆ ಅಂತ ಹೇಳಬೇಕು. ಟ್ರೈ ಟು ಫೈಂಡ್ ದಿಸ್ ಟೂ ಅಂತ ಹೇಳಿದ್ದಾರೆ. ಓಕೆ. ಸೊ ಫಸ್ಟ್ ಕ್ವಶನಿಗೆ ಆನ್ಸರ್, ಹೌ ಮಚ್ ವಾಸ್ ದಿ ಇನ್ಕ್ರೀಸ್ ಇನ್ ಪಾಪ್ಯುಲೇಷನ್ ಡ್ಯೂರಿಂಗ್ 1991 to 2001? ಟ್ರೈ ಟು ಫೈಂಡ್ ಔಟ್ ಅಂತ ಹೇಳಿದಾರಲ್ಲ. ದಿ ಇನ್ಕ್ರೀಸ್ ಡ್ಯೂರಿಂಗ್ 1991 to 2001 ಇನ್ ಇಂಡಿಯಾಸ್ ಪಾಪ್ಯುಲೇಷನ್ ವಾಸ್ 100 ಮಿಲಿಯನ್. ಗೊತ್ತಾಯ್ತಲ್ಲ, 100 ಮಿಲಿಯನ್. ಅಲ್ಲಿ 78 ಮಿಲಿಯನ್ನಿಗೆ ಸ್ಟಾಪ್ ಆಗಿತ್ತಲ್ಲ. ಯಾವುದು 78 ಅಂದರೆ 1951 to 1961ನಲ್ಲಿ 78 ಮಿಲಿಯನ್ ಇತ್ತು. ಗೊತ್ತಾಯ್ತಲ್ಲ. ಸೊ 1991 to 2001ನಲ್ಲಿ 100 ಮಿಲಿಯನ್ ಪಾಪ್ಯುಲೇಷನ್. ಡು ಯು ನೋ ವಾಟ್ ಈಸ್ ಇಂಡಿಯಾಸ್ ಪಾಪ್ಯುಲೇಷನ್ ಟುಡೇ? ಟ್ರೈ ಟು ಫೈಂಡ್ ದಿಸ್ ಟೂ. ಟುಡೇಸ್ ಇಂಡಿಯಾಸ್ ಪಾಪ್ಯುಲೇಷನ್ ಈಸ್ 1200 ಮಿಲಿಯನ್. ಗೊತ್ತಾಯ್ತಲ್ಲ, ಇವತ್ತೊಂದು ದಿನ ಅದು ಎಷ್ಟಿರ್ಬೋದು ಅಂದರೆ 1200 ಮಿಲಿಯನ್ ಇದೆ. ಓಕೆ. ನೆಕ್ಸ್ಟ್, ಟ್ರೈ ದೀಸ್. Read these numbers, write them using placement boxes and then write their expanded forms.
ಇದನ್ನು ರೀಡ್ ಮಾಡಿಬಿಟ್ಟು ಇದನ್ನು ಪ್ಲೇಸ್ಮೆಂಟ್ ಬಾಕ್ಸಲ್ಲಿ ಬರೀಬೇಕು ಆ್ಯಂಡ್ ದೆನ್ ರೈಟ್ ದೇರ್ ಎಕ್ಸ್ಪ್ಯಾಂಡೆಡ್ ಫಾರ್ಮ್ಸಲ್ಲೂ ಅದನ್ನು ಎಕ್ಸ್ಪ್ಯಾಂಡ್ ಮಾಡಬೇಕು. ಎ ವಿಚ್ ಇಸ್ ದಿ ಸ್ಮಾಲೆಸ್ಟ್ ನಂಬರ್, ಇದರಲ್ಲಿ ಸ್ಮಾಲೆಸ್ಟ್ ನಂಬರ್ ಯಾವುದು ಅಂತ ಹೇಳಬೇಕು. ಸೊ ನೋಡ್ಕೊಳ್ಳಿ ಎಷ್ಟು ಡಿಜಿಟ್ಸ್ ಇದೆ ಅಂತ, ಇದೇ ಕಡಿಮೆ ಡಿಜಿಟ್ಸು. ಸೊ ದಿಸ್ ಒನ್ ಇಸ್ ದಿ ಸ್ಮಾಲೆಸ್ಟ್ ನಂಬರ್. ವಿಚ್ ಇಸ್ ದಿ ಗ್ರೇಟೆಸ್ಟ್ ನಂಬರ್ ಅಂತ ಹೇಳಿದರೆ, ಗ್ರೇಟೆಸ್ಟ್ ಅಂತ ಹೇಳಿದ್ರೆ ಇದೇ ಬರುತ್ತೆ. 30 ಅಲ್ವಾ, ಇದು ಎಷ್ಟಿದೆ? ಸೊ ಇದು ಗ್ರೇಟೆಸ್ಟ್. ಅರೇಂಜ್ ದೀಸ್ ನಂಬರ್ಸ್ ಇನ್ ಅಸೆಂಡಿಂಗ್ ಆ್ಯಂಡ್ ಡಿಸೆಂಡಿಂಗ್ ಆರ್ಡರ್. ಇದನ್ನು ಇನ್ಕ್ರೀಸಿಂಗ್ ಮತ್ತು ಡಿಕ್ರೀಸಿಂಗ್ ಆರ್ಡರಲ್ಲಿ ಅರೇಂಜ್ ಮಾಡಬೇಕು. ಸೊ ದೀಸ್ ಕ್ವಶನ್ಸ್. ಓಕೆ, ಕ್ವಶನ್ಸ್ ಕೊಟ್ಟಿದ್ದಾರೆ, ಸೊಲ್ಯೂಷನ್. ಸೊ ಟ್ರೈ ದೀಸ್. ಅದೇ ಸೇಮ್ ಕ್ವಶನ್ಸೇ ನಾವು ಈ ಥರ ಬರಿಬೇಕು. ಸೀರಿಯಲ್ ನಂಬರ್ ಫಸ್ಟು, ಇದು ಒನ್ಸ್, ಟೆನ್ಸ್, ಹಂಡ್ರೆಡ್ಸ್, 1000, 10,000, ಲ್ಯಾಕ್, 10 ಲ್ಯಾಕ್, ಕ್ರೋರ್, 10 ಕ್ರೋರ್. ಈಗ ಫಸ್ಟ್ ಇದು ಒನ್ಸ್ ಪ್ಲೇಸಲ್ಲಿದೆ. ಸೊ ನೆಕ್ಸ್ಟ್ ಟೆನ್ಸ್ ಪ್ಲೇಸ್, ಹಂಡ್ರೆಡ್ಸ್ ಪ್ಲೇಸ್, 1000 ಪ್ಲೇಸ್, 10,000 ಪ್ಲೇಸ್ ಆ್ಯಂಡ್ ಇದು ಲ್ಯಾಕಲ್ಲಿದೆ. ಸೊ ಇದು ಫಿಲಪ್ ಮಾಡಿ. ನೆಕ್ಸ್ಟ್ ನಂಬರ್ ನೇಮ್ ಬರಿಬೇಕು, ನೇಮ್ ಆಫ್ ದಿ ನಂಬರ್. ಸೊ 4,75,320, 4,75,320. ನೆಕ್ಸ್ಟ್ ಎಕ್ಸ್ಪ್ಯಾನ್ಷನ್ ಮಾಡಬೇಕು. 4 ಇಂಟು ಲ್ಯಾಕ್. ಲ್ಯಾಕ್ ಅಂತ ಹೇಳಿದ್ರೆ ಹೌ ಮೆನಿ ಡಿಜಿಟ್ಸ್? 6 ಡಿಜಿಟ್ಸ್ ಅಂತ ಹೇಳಿದ್ರೆ 5 zeros ಬರುತ್ತೆ, ಗೊತ್ತಾಯ್ತಲ್ಲ, 1 ಲ್ಯಾಕ್ ಅಂತ. 4 ಇಂಟು 1 ಲ್ಯಾಕ್ ಪ್ಲಸ್ 7 ಪ್ಲೇಸಲ್ಲಿ 7 ಇಂಟು 10,000 ಪ್ಲಸ್ 5 ಪ್ಲೇಸಲ್ಲಿ 5 ಇಂಟು 1000 ಪ್ಲಸ್ 3 ಇಂಟು 100 ಪ್ಲಸ್ 2 ಇಂಟು 10 ಪ್ಲಸ್ 0 ಇಂಟು 1's ಪ್ಲೇಸ್ ಅಷ್ಟೆ. ಓಕೆ, 0 ಇಂಟು 1 is 0ನೇ. ಇದು ಎಕ್ಸ್ಪ್ಯಾನ್ಷನ್. ನೆಕ್ಸ್ಟ್ ಸೆಕೆಂಡ್ ಇಲ್ಲಿದೆಯಲ್ಲ, 9847,215. ಸೊ ಬರಿಬೇಕು 9847,215 ಅಂತ ತಗೊಂಡು, ದಿಸ್ ಈಸ್ 1's ಪ್ಲೇಸ್, 5 is in 1's place, 1 is in 10's place, 2 is in 100's place, 7 is in 1000 place, 4 is in 10,000 place, 8 is in lakh place and 9 is in 10 lakh place. So again 98 lakh 47,215. So expansion anta helidre 9 into 10 lakh, 9 into 10 lakh, 8 into 1 lakh, plus 4 into 10,000, plus 7 into 1,000, plus 2 into 100, plus 1 into 10, plus 5. These are the expansion. Next, third one idake 97645310. So 0 is in 1's place, 1 is in 10's place, 3 is in 100's place, 5 is in 1000 place, 4 is in 10,000 place, 6 is in lakh place, 7 is in 10 lakh place, 9 is in crore place. Allige 9 crore 76 lakh 45,310 anta. So illige 9 into 1 crore plus 7 into 10 lakh plus 6 into 1 lakh plus 4 into 10,000 plus 5 into 1,000 plus 3 into 100 plus 1 into 10, 1 into 10 plus 0 into 1 is 0. Okay. Next another number ಇದೆಯಲ್ಲ, ಇದನ್ನು ಬರಿಬೇಕು ಮತ್ತೆ. So 4 is in 1's place, 9 is in 10's place, 0 is in 100's place, 8 is in 1000 place, 5 is in 10,000 place, 4 is in 1,000 to 10,000. ಇದು ಲ್ಯಾಕ್ ಪ್ಲೇಸ್. 0 is in 10 lakh place, 3 is in crore ಪ್ಲೇಸಲ್ಲಿ ಇದೆ. ಅಲ್ಲಿಗೆ 3 crore 4 lakh, ಇದು 4 lakh 58,000. ಇಲ್ಲೊಂದು ಕಾಮ ಇಡಬೇಕು, ಇಲ್ಲೊಂದು ಕಾಮ, ಇಲ್ಲೊಂದು ಕಾಮ. ಓಕೆ, ಸೊ 4 lakh 58,094 ಅಂತ. ಅಲ್ಲಿಗೆ 3 into 1 crore plus 4 into 1 lakh plus 5 into 10,000 plus 8 into 1,000 plus 9 into 10 plus 4 into 1 is 4. ನೆಕ್ಸ್ಟ್ ಎ ಕ್ವಶನ್ ಇತ್ತಲ್ಲ, ಸ್ಮಾಲೆಸ್ಟ್ ನಂಬರ್ ಯಾವುದು ಅಂತ ಹೇಳಿದ್ರೆ ದಿಸ್ ಒನ್ ಇಸ್ ದಿ ಸ್ಮಾಲೆಸ್ಟ್ ನಂಬರ್. ಗ್ರೇಟೆಸ್ಟ್ ನಂಬರ್ ಯಾವುದು ಅಂತ ಹೇಳಿದ್ರೆ ಅಂದರೆ ನಂಬರ್ ಆಫ್ ಡಿಜಿಟ್ಸ್ ಎಷ್ಟಿದೆ ನೋಡಿಕೊಂಡು
ಸೊ ಲೆಫ್ಟ್ ಸೈಡಲ್ಲಿ ವಿಚ್ ನಂಬರ್ ಈಸ್ ಲಾರ್ಜ್ ಅಂತ ನೋಡ್ಬಿಟ್ಟು ಬರಿಬೇಕು. ಸೊ 97645310 ಇಸ್ ದಿ ಗ್ರೇಟೆಸ್ಟ್ ನಂಬರು. ಹೇಗೆ ಗೊತ್ತಾಗುತ್ತೆ ಅಂದರೆ ಇಲ್ಲಿ ನೋಡಿ, ಈ ಕ್ವಶನ್ಸ್ ಇದೆಯಲ್ಲ, ಫಸ್ಟ್ ಚೆಕ್ ಮಾಡಿ ಇದೆಷ್ಟು, ಹೌ ಮೆನಿ ಡಿಜಿಟ್ಸ್, ಇದು 6 ಡಿಜಿಟ್ಸ್ ಇದೆ ಅಲ್ವಾ. ದಿಸ್ ಇಸ್ ಹೌ ಮಚ್, ಇದು 7 ಡಿಜಿಟ್ಸ್ ಇದೆ, ಇಲ್ಲಿ 8 ಡಿಜಿಟ್ಸ್. ಸೊ ಹಿಯರ್ 8 ಡಿಜಿಟ್ಸ್. ಅಲ್ಲಿಗೆ ಇದು ಸ್ಮಾಲೆಸ್ಟ್ ನಂಬರ್ ಆಯಿತು, ಗೊತ್ತಾಯ್ತಲ್ಲ. ದಿಸ್ ಒನ್ ಇಸ್ ದ ಸ್ಮಾಲೆಸ್ಟ್. ಬಿಗ್ಗೆಸ್ಟ್, ಲಾರ್ಜೆಸ್ಟ್, ಗ್ರೇಟೆಸ್ಟ್ ನಂಬರ್ ಅಂತ ಹೇಳಿದ್ರೆ ಇದೆರಡರಲ್ಲಿ ಕಂಪೇರ್ ಮಾಡಬೇಕು. ಇದು 8 ಡಿಜಿಟ್, ಇದು 8 ಡಿಜಿಟ್. ಬಟ್ ಈ ಪ್ಲೇಸಲ್ಲಿ 9 ಇದೆ, ಈ ಪ್ಲೇಸಲ್ಲಿ 3 ಇದೆ. ಹಾಗಾದರೆ 9 ಈಸ್ ಗ್ರೇಟರ್ ದ್ಯಾನ್ ದಿ 3. ಸೊ ಅದಕ್ಕೆ ದಿಸ್ ಒನ್ ಇಸ್ ದಿ ಗ್ರೇಟೆಸ್ಟ್ ನಂಬರ್. ನೆಕ್ಸ್ಟ್ ಅಸೆಂಡಿಂಗ್ ಮತ್ತು ಡಿಸೆಂಡಿಂಗ್ ಆರ್ಡರಲ್ಲಿ ಬರಿಬೇಕಲ್ಲ. ದಿ ನಂಬರ್ಸ್ ಅರೇಂಜ್ಡ್ ಇನ್ ಅಸೆಂಡಿಂಗ್ ಆರ್ಡರ್ ಆರ್ ಆಸ್ ಫಾಲೋಸ್. ಸೊ ಫಸ್ಟ್ ಇದು, ನೆಕ್ಸ್ಟ್ ಇದು, ನೆಕ್ಸ್ಟ್ ಇದು, ನೆಕ್ಸ್ಟ್ ಇದು. ಇದೀ ಸರ್ತಿ ಅಸೆಂಡಿಂಗ್ ಅಂದರೆ ಇನ್ಕ್ರೀಸಿಂಗ್ ಆರ್ಡರಲ್ಲಿ ಬರ್ಕೊಂಡು ಹೋಗಬೇಕು. ನೆಕ್ಸ್ಟ್ ದಿ ನಂಬರ್ಸ್ ಅರೇಂಜ್ಡ್ ಇನ್ ಡಿಸೆಂಡಿಂಗ್ ಆರ್ಡರ್ ಆರ್ ಆಸ್ ಫಾಲೋಸ್ ಅಂತ ಹೇಳಿದ್ರೆ ಫಸ್ಟ್ ಈ ನಂಬರ್ ಬರುತ್ತೆ, ಬಿಗ್ಗೆಸ್ಟ್ ಲಾರ್ಜೆಸ್ಟ್ ನಂಬರ್, ಅದು ಬರಿಬೇಕು. ನೆಕ್ಸ್ಟ್ ಇದು, ನೆಕ್ಸ್ಟ್ ಇದು, ನೆಕ್ಸ್ಟ್ ಇದು, ಅಂದರೆ ಡಿಕ್ರೀಸ್ ಆಗಬೇಕು ನಂಬರ್, ಗೊತ್ತಾಯ್ತಲ್ಲ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ರೀಡ್ ದೀಸ್ ನಂಬರ್ಸ್. ಫಸ್ಟ್ ಒನ್ ಇದು, ಸೆಕೆಂಡ್ ಒನ್, ಥರ್ಡ್ ಒನ್, ಫೋರ್ತ್ ಒನ್. ಎ ಕ್ವಶನ್ ಏನಂತ ಹೇಳಿದ್ದಾರೆ, ರೈಟ್ ದೀಸ್ ನಂಬರ್ಸ್ ಯೂಸಿಂಗ್ ಪ್ಲೇಸ್ಮೆಂಟ್ ಬಾಕ್ಸಸ್ ಯೂಸ್ ಮಾಡಬೇಕು ಆ್ಯಂಡ್ ದೆನ್ ಯೂಸಿಂಗ್ ಕಾಮಾಸ್ ಇನ್ ಇಂಡಿಯನ್ ಆಸ್ ವೆಲ್ ಆಸ್ ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ನ್ಯೂಮರೇಷನ್. ಸೊ ಪ್ಲೇಸ್ಮೆಂಟ್ ಬಾಕ್ಸ್ ಯೂಸ್ ಮಾಡ್ಕೊಂಡು ಬರಿಬೇಕು, ಮತ್ತು ಕಾಮಾನ ಇಂಡಿಯನ್ ಸಿಸ್ಟಮಲ್ಲೂ ಮತ್ತು ಇಂಟರ್ನ್ಯಾಷನಲ್ ಸಿಸ್ಟಮಲ್ಲಿ ಎರಡರಲ್ಲೂ ಕೂಡ ಬರಿಬೇಕು. ಮತ್ತು ಅರೇಂಜ್ ದೀಸ್ ಇನ್ ಅಸೆಂಡಿಂಗ್ ಆ್ಯಂಡ್ ಡಿಸೆಂಡಿಂಗ್ ಆರ್ಡರಲ್ಲಿ ಕೂಡ ಹೇಳಬೇಕು, ಅದನ್ನು ಬರಿಬೇಕು. ಸೊ ಸೆಕೆಂಡ್ ಕ್ವಶನ್ಸ್ದು, ರೀಡ್ ದೀಸ್ ನಂಬರ್ಸ್, ಈ ನಂಬರ್ಸ್ನ ರೀಡ್ ಮಾಡಬೇಕು. ಫಸ್ಟ್ ಕ್ವಶನಲ್ಲಿ ಏನು ಬರಿಬೇಕಂದ್ರೆ ಪ್ಲೇಸ್ಮೆಂಟ್ ಬಾಕ್ಸಸ್ ಬರಿಬೇಕು, ಮತ್ತು ಕಾಮರ್ಸ್ ಯೂಸ್ ಮಾಡಿಕೊಂಡು ಇಂಡಿಯನ್ ಮತ್ತು ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ನ್ಯೂಮರೇಷನ್ ಬರಿಬೇಕು. ಸೊ ಪ್ಲೇಸ್ಮೆಂಟ್ ಬಾಕ್ಸಸ್ ಅಂದರೆ ಈ ಥರ, ones, tens, hundreds, 1000, 10,000, lakh, 10 lakh, crore, 10 crore ಹೀಗೆ ಬರಿಬೇಕು. ನಂಬರ್ ಇಲ್ಲಿ ಬರಿಬೇಕು. ಸೊ 4 is in ones place, 6 is in tens place, 8 is in hundreds place, 7 is in 1000 place, 2 is in 10,000 place, 5 is in lakh place. So number name 5,27,864. Next number 2 is in ones place, 3 is in tens place, 4 is in hundreds place, 5 is in 1000 place, 9 is in 10,000 place. So number name 95,432. ಓಕೆ, ನೆಕ್ಸ್ಟ್ ಈ ನಂಬರ್ ಇದೆಯಲ್ಲ, ಆ ನಂಬರಿಗೆ ಪ್ಲೇಸ್ಮೆಂಟ್ ಬಾಕ್ಸ್. ಸೊ 9 ಈಸ್ ಇನ್ ಒನ್ಸ್ ಪ್ಲೇಸ್, 4 ಈಸ್ ಇನ್ ಟೆನ್ಸ್ ಪ್ಲೇಸ್, 0 ಈಸ್ ಇನ್ ಹಂಡ್ರೆಡ್ಸ್ ಪ್ಲೇಸ್. ದಿಸ್ ಝೀರೋ, ಈ ಝೀರೋ ಇದೆಯಲ್ಲ ಅದು 1000 ಪ್ಲೇಸ್, 5 ಈಸ್ ಇನ್ 10,000 ಪ್ಲೇಸ್, 9 is in lakh place, 8 is in 10 lakh place, 1 is in crore place. So number name 1,89,50,049. 1,89,50,049. Next illi ee numberige 9 is in ones place, 0 is in tens place, 5 is in hundreds place, 2 is in 1000 place. This 0 is in 10,000 place, 0 is in lakh place, this 0 is in 10 lakh place, and 7 is in crore place. So number name 7 crore. Okay, 2,509. So 7 crore 2,509. Okay, next using commas, Indian ಮತ್ತು ಇಂಟರ್ನ್ಯಾಷನಲ್ ಸಿಸ್ಟಮಲ್ಲಿ ಕಾಮರ್ಸ್ ಯೂಸ್ ಮಾಡ್ಕೊಂಡು ಬರೀಬೇಕು ನಂಬರ್ಸ್ನ. ಹೀಗಿದೆ ನಂಬರ್ ಇದೆಯಲ್ಲ, ಇಂಡಿಯನ್ ಸಿಸ್ಟಮಲ್ಲಿ ಹೇಗೆ ಬರಿಬೇಕಂದ್ರೆ ಆಫ್ಟರ್ ದಿ 3 ಡಿಜಿಟ್ಸ್ ಫ್ರಮ್ ರೈಟ್ ಸೈಡಿಂದ ಫಸ್ಟ್ ಕಾಮ ಬರೆಯೋದು 1000ಗೆ, ನೆಕ್ಸ್ಟ್ 1000 ಪಕ್ಕದಲ್ಲಿ 2 ಡಿಜಿಟ್ ಬಿಟ್ಟು ನೆಕ್ಸ್ಟ್ ಸೆಕೆಂಡ್ ಕಾಮ ಹಾಕೋದು ಲ್ಯಾಕಿಗೆ. ಅಲ್ಲಿಗೆ 5,27,864 ಆಗುತ್ತೆ. ಇಂಟರ್ನ್ಯಾಷನಲ್ ಸಿಸ್ಟಮಲ್ಲಿ ಫಸ್ಟ್ 3 ಆಫ್ಟರ್ ದಿ 3 ಡಿಜಿಟ್ಸ್ ಫಸ್ಟ್ ಕಾಮ ಬರಿತೀವಲ್ಲ ಫ್ರಮ್ ರೈಟ್ ಸೈಡಲ್ಲಿ, ಅದು 1000 ಪ್ಲೇಸಿಗೆ. ಸೊ ಅಲ್ಲಿಗೆ 527,864. ನೆಕ್ಸ್ಟ್ ಈ ನಂಬರಿಗೆ ಇಂಡಿಯನ್ ಸಿಸ್ಟಮಲ್ಲಿ ಆಫ್ಟರ್ ದಿ 3 ಡಿಜಿಟ್ ಫಸ್ಟ್ ಕಾಮ ಬರಿತೀವಲ್ಲ ಅದು 1000 ಪ್ಲೇಸ್. ಸೊ 95,432. ನೆಕ್ಸ್ಟ್ ಇಂಟರ್ನ್ಯಾಷನಲ್ ಸಿಸ್ಟಮಲ್ಲೂ ಕೂಡ 95,432.
ನೆಕ್ಸ್ಟ್ ಈ ನಂಬರಿಗೆ ಮತ್ತೆ ಇಲ್ಲಿ ಆಫ್ಟರ್ ದಿ 3 ಡಿಜಿಟ್ ಫಸ್ಟ್ ಕಾಮ ಬರೆಯೋದು 1000 ಪ್ಲೇಸಿಗೆ, ಮತ್ತು 2 ಡಿಜಿಟ್ಸ್ ಬಿಟ್ಟು ಫಸ್ಟ್ ಕಾಮ ನೆಕ್ಸ್ಟ್ ಸೆಕೆಂಡ್ ಕಾಮ ಹಾಕ್ತೀವಲ್ಲ ಅದು ಲ್ಯಾಕಲ್ಲಿ. ನೆಕ್ಸ್ಟ್ ಆಫ್ಟರ್ ದಿ 2 ಡಿಜಿಟ್ ಬಿಟ್ಟು ಮತ್ತೆ ಥರ್ಡ್ ಕಾಮ ಬರಿತೀವಲ್ಲ ಅದು ಕ್ರೋರಿಗೆ. 1,89,50,049. ಇಲ್ಲಿ ಇಂಟರ್ನ್ಯಾಷನಲ್ ಸಿಸ್ಟಮಲ್ಲಿ ಆಫ್ಟರ್ ದಿ 3 ಡಿಜಿಟ್ಸ್ ಫಸ್ಟ್ ಕಾಮ ಬರೆಯೋದು 1000 ಪ್ಲೇಸ್, ಮತ್ತೆ 3 ಡಿಜಿಟ್ಸ್ ಬಿಟ್ಟು ನೆಕ್ಸ್ಟ್ ಸೆಕೆಂಡ್ ಕಾಮ ಬರೆಯೋದು ಮಿಲಿಯನ್ಗೆ. ಸೊ 18,950,049. ನೆಕ್ಸ್ಟ್ ಈ ನಂಬರ್ ಇದೆಯಲ್ಲ, ಈ ನಂಬರಿಗೆ ಇಂಡಿಯನ್ ಸಿಸ್ಟಮಲ್ಲಿ ಆಫ್ಟರ್ ದಿ 3 ಡಿಜಿಟ್ಸ್ ಬಿಟ್ಟು 1 ಕಾಮ ಬರಿತೀವಿ, ಅದು 1000 ಪ್ಲೇಸ್. ನೆಕ್ಸ್ಟ್ 2 ಡಿಜಿಟ್ ಬಿಟ್ಟು ಸೆಕೆಂಡ್ ಕಾಮ ಹಾಕ್ತೀವಿ, ಅದು ಲ್ಯಾಕ್ಗೆ. ಮತ್ತು ಥರ್ಡ್ ಕಾಮ ಹಾಕೋದು ಆಫ್ಟರ್ ದಿ 2 ಡಿಜಿಟ್ ಬಿಟ್ಟು ಥರ್ಡ್ ಕಾಮ ಬರಿತೀವಲ್ಲ ಅದು ಕ್ರೋರಿಗೆ. 7,02,509. ಇಲ್ಲಿ ಇಂಟರ್ನ್ಯಾಷನಲ್ ಸಿಸ್ಟಮಲ್ಲಿ ಆಫ್ಟರ್ ದಿ 3 ಡಿಜಿಟ್ ಫಸ್ಟ್ ಕಾಮ ಬರೆಯೋದು 1000ಗೆ. ನೆಕ್ಸ್ಟ್ 3 ಡಿಜಿಟ್ಸ್ ಬಿಟ್ಟು ಕಾಮ ಸೆಕೆಂಡ್ ಕಾಮ ಹಾಕ್ತೀವಲ್ಲ ಅದು ಮಿಲಿಯನ್ಗೆ. 70,02,509. Next to B sub question, arranged in ascending order these numbers are as follows. ಸೊ ಅಸೆಂಡಿಂಗ್ ಆರ್ಡರ್ ಅಂದರೆ ಫಸ್ಟು ಸ್ಮಾಲರ್ ನಂಬರ್ ಬರಿಬೇಕು, ಲಾಸ್ಟಲ್ಲಿ ಲಾರ್ಜರ್ ನಂಬರ್ ಗ್ರೇಟರ್ ನಂಬರ್ ಬರುತ್ತೆ. ಅಂದರೆ ಈಗ ಸ್ಮಾಲರ್ ನಂಬರ್ ಬರಿಬೇಕು ಅಂದರೆ ನಾವು ಡಿಜಿಟ್ಸ್ ನೋಡ್ಕೋಬೇಕು, ಗೊತ್ತಾಯ್ತಲ್ಲ. ಇಲ್ಲಿ ಕ್ವಶನ್ಸ್ ಹೀಗಿದೆ ಅಲ್ಲ, ಸೆಕೆಂಡ್ ಕ್ವಶನ್ಸಲ್ಲಿ ಹೀಗಿದೆ. ಸೊ ಇದು ಫಸ್ಟು ಎಷ್ಟು ಡಿಜಿಟ್ಸ್ ಅಂತ ನೋಡಬೇಕು. ಹೌ ಮೆನಿ ಡಿಜಿಟ್ಸ್ ಇದೆ ಅಂತ ಹೇಳಿದ್ರೆ, ಸೊ 6 ಡಿಜಿಟ್ಸ್ ಇದೆ. ಇದೆಷ್ಟು ಡಿಜಿಟ್ಸ್ ಇದೆ? 5 ಡಿಜಿಟ್ಸ್ ಇದೆ. ಇಲ್ಲಿ 8 ಡಿಜಿಟ್ಸ್ ಇದೆ. ಇಲ್ಲಿ 8 ಡಿಜಿಟ್ಸ್ ಇದೆ. ಸೊ ಫಸ್ಟ್ ಅಸೆಂಡಿಂಗ್ ಆರ್ಡರಲ್ಲಿ ಬರಿಬೇಕು ಅಂತ ಹೇಳಿದ್ರೆ ಫಸ್ಟ್ ಈ ನಂಬರ್ ಬರಿಬೇಕು, 95432 ಅಂದರೆ 95,432ನ ಫಸ್ಟ್ ಬರಿಬೇಕು. ಸ್ಮಾಲೆಸ್ಟ್ ನಂಬರ್ನ ಫಸ್ಟ್ ಬರಿಬೇಕು. ನೆಕ್ಸ್ಟ್ ಇದಕ್ಕಿಂತ ಸ್ವಲ್ಪ ಲಾರ್ಜರ್ ಇರೋದು ದಿಸ್ ಒನ್ನು, ಗೊತ್ತಾಯ್ತಲ್ಲ. 5,27,864 ಸೆಕೆಂಡ್ ಬರುತ್ತೆ. ಇದಕ್ಕಿಂತ ಸ್ವಲ್ಪ ಗ್ರೇಟೆಸ್ಟ್ ಇರೋದು ಈ 8 ಡಿಜಿಟ್ಸಲ್ಲಿ. ಇದೆರಡಲ್ಲಿ ಅಬ್ಸರ್ವ್ ಮಾಡಬೇಕು. ಸೊ ಲೆಫ್ಟಲ್ಲಿ ಯಾವುದು ಸ್ಮಾಲರ್ ಇದೆ ಇದು ಕಂಪೇರಿಟಿವ್ ದಿಸ್, ಇದು ಸ್ಮಾಲರ್ ಇದೆ, ಅದಕ್ಕೆ ಇದು ನೆಕ್ಸ್ಟ್ ಇದನ್ನು ಬರಿಬೇಕಾಗತ್ತೆ. ಸೊ ಅಲ್ಲಿಗೆ ಇದು ಎಷ್ಟು ಅಂತ ಹೇಳಿದ್ರೆ 1,89,50,049 ಆಗುತ್ತೆ. ನೆಕ್ಸ್ಟ್ ಲಾಸ್ಟಲ್ಲಿ ಇದೇ ಲಾಸ್ಟ್ ನಂಬರ್ ಅದು, ಗೊತ್ತಾಯ್ತಲ್ಲ. ಸೊ 7,02,509 ಅಂತ ಬರುತ್ತೆ. ಇದು ಅಸೆಂಡಿಂಗ್ ಆರ್ಡರ್. ಫಸ್ಟ್ ಒನ್, ಸೆಕೆಂಡ್ ಒನ್, ಥರ್ಡ್ ಒನ್, ಫೋರ್ತ್ ಒನ್, ಹೀಗೆ. ನೆಕ್ಸ್ಟ್ ಡಿಸೆಂಡಿಂಗ್ ಆರ್ಡರ್ ಅಂತ ಹೇಳಿದ್ರೆ ಮತ್ತೆ ಅದು ಏನು ಅಸೆಂಡಿಂಗ್ ಮಾಡಿರ್ತೀರಲ್ಲ ಅದನ್ನು ರಿವರ್ಸ್ ಮಾಡ್ಕೊಳ್ಳಿ ಅಷ್ಟೇ. ಇದು ಫಸ್ಟ್ ಬರುತ್ತೆ, ಅಂದರೆ ಲಾರ್ಜರ್ ನಂಬರನ್ನೇ ಫಸ್ಟ್ ಬರಿಬೇಕಾಗತ್ತೆ ಡಿಸೆಂಡಿಂಗ್ ಆರ್ಡರಲ್ಲಿ. ಫಸ್ಟ್ ಇದು, ಸೆಕೆಂಡ್ ಇದು, ಥರ್ಡ್ ಇದು, ಫೋರ್ತ್ ಇದು, ಹಾಗೆ. ಓಕೆ. ಥರ್ಡ್ ಕ್ವಶನ್, ಟೇಕ್ 3 more groups of large numbers and do the exercise given above ಅಂತ ಹೇಳಿದ್ದಾರೆ. So take 3 more groups of large numbers and do the exercise given above. Okay, solution for this question. 3 more groups of large numbers are as follows. ಇಲ್ಲಿ ಫಸ್ಟ್ ಗ್ರೂಪ್, ಸೆಕೆಂಡ್ ಗ್ರೂಪ್, ಥರ್ಡ್ ಗ್ರೂಪ್ದು ಒಂದಷ್ಟು ನಂಬರ್ಸ್ ತಗೊಂಡಿರೋದು. ಫಸ್ಟಲ್ಲಿ ಏನಲ್ಲಿ ಯೂಸಿಂಗ್ ಪ್ಲೇಸ್ಮೆಂಟ್ ಬಾಕ್ಸಸ್ ಅಂತ ಹೇಳಿದ್ರೆ ಒನ್ಸ್, ಟೆನ್ಸ್, ಹಂಡ್ರೆಡ್ಸ್, 10,000, 10,000, ಲ್ಯಾಕ್, 10 ಲ್ಯಾಕ್, ಕ್ರೋರ್, 10 crore ಅಂತ ಬರ್ಕೊಂಡು ಈ ನಂಬರ್ಸ್ನ ಆ ಪ್ಲೇಸಲ್ಲಿ ಹಾಕಿ. ಆಮೇಲೆ ನಂಬರ್ ನೇಮ್ ಬರೀರಿ. ಇದೆಷ್ಟಾಗತ್ತೆ? ಇದು 6 lakh ಪ್ಲೇಸಲ್ಲಿದೆ, 37,534 ಅಂತ ಬರಿಬೇಕು. ನೆಕ್ಸ್ಟ್ ಅನದರ್ ಎಕ್ಸಾಂಪಲ್ ಇಲ್ಲಿದೆಯಲ್ಲ, ಎಕ್ಸಾಂಪಲ್ ತೊಗೊಂಡಿರೋದು ಅದನ್ನು ಹಾಕಿ. ಸೊ ಇದು ಎಷ್ಟಾಗುತ್ತೆ ಅಂತ ಹೇಳಿದ್ರೆ 86,543 ಅಂತ ಬರೆಯೋದು. ನೆಕ್ಸ್ಟ್ ಅನದರ್ ಒನ್ನಿಗೆ ಇದು ಕ್ರೋರ್ ಪ್ಲೇಸಲ್ಲಿ ಇದೆ. ಸೊ 2,78,60,038 ಅಂತ ಆಗುತ್ತೆ. ನೆಕ್ಸ್ಟು ಯೂಸಿಂಗ್ ಕಾಮಾಸ್, ಇದಕ್ಕೆ ಕಾಮಾ ಯೂಸ್ ಮಾಡಿ ಬರಿಬೇಕು. ಫಸ್ಟು ಇಂಡಿಯನ್ ಸಿಸ್ಟಮಲ್ಲಿ ಬರೆಯೋಣ. ಸೊ ಆಫ್ಟರ್ ದಿ 3 ಡಿಜಿಟ್ ಫಸ್ಟ್ ಕಾಮಾ ಬರೋದು 1000 ಪ್ಲೇಸಿಗೆ, ಮತ್ತು 2 ಡಿಜಿಟ್ಸ್ ಬಿಟ್ಟು ಕಾಮಾ ಬರೀರಿ, ಅದು ಲ್ಯಾಕ್ ಪ್ಲೇಸಿಗೆ. ಅಲ್ಲಿಗೆ 6,37,534 ಆಗುತ್ತೆ, 534. ಇಂಟರ್ನ್ಯಾಷನಲ್ ಸಿಸ್ಟಮಲ್ಲಿ ಆಫ್ಟರ್ ದಿ 3 ಡಿಜಿಟ್ಸ್ 1 ಕಾಮಾ ಫಸ್ಟ್ ಕಾಮಾ ಹಾಕ್ತೀವಲ್ಲ ಅದು 1000 ಪ್ಲೇಸಿಗೆ. ಇಷ್ಟೇ. ಅಲ್ಲಿಗೆ ಇದು 637,534 ಆಗುತ್ತೆ. ನೆಕ್ಸ್ಟ್ ನಂಬರ್ಸ್ ಇದಿದೆ. ಇದಕ್ಕೆ ಇಂಡಿಯನ್ ಸಿಸ್ಟಮಲ್ಲಿ ಹೇಗಾಗುತ್ತೆ ಅಂದರೆ ಇದು 86
86,543. ಇಂಟರ್ನ್ಯಾಷನಲ್ ಸಿಸ್ಟಮಲ್ಲಿ ಕೂಡ 86,543 ಆಯಿತು. ನೆಕ್ಸ್ಟ್ ಈ ನಂಬರಿಗೆ ಇಂಡಿಯನ್ ಸಿಸ್ಟಮಲ್ಲಿ ಕಾಮ ಇದೆ. ಆಫ್ಟರ್ ದಿ 3 ಡಿಜಿಟ್ ಫಸ್ಟ್ ಕಾಮ 1000 ಬರುತ್ತೆ. ನೆಕ್ಸ್ಟ್ 2 ಡಿಜಿಟ್ ಬಿಟ್ಟು ಸೆಕೆಂಡ್ ಕಾಮ ಅದು ಲ್ಯಾಕಲ್ಲಿ ಇರುತ್ತೆ. ಮತ್ತು 2 ಡಿಜಿಟ್ ಬಿಟ್ಟು 1 ಕಾಮ ಥರ್ಡ್ ಕಾಮ ಹಾಕಿದರೆ ಅದು ಕ್ರೋರ್. 2,78,60,038. ಇಲ್ಲಿ ಇಂಟರ್ನ್ಯಾಷನಲ್ ಸಿಸ್ಟಮಲ್ಲಿ ಫಸ್ಟ್ ಕಾಮ ಬರೆಯೋದು 1000 ಪ್ಲೇಸಿಗೆ. ಆಫ್ಟರ್ ದಿ 3 ಡಿಜಿಟ್ಸ್ ಬಿಟ್ಟು ಮತ್ತೆ ಸೆಕೆಂಡ್ ಕಾಮ ಹಾಕ್ತೀವಲ್ಲ ಅದು ಮಿಲಿಯನ್ಗೆ. 27,860,038. ಓಕೆ, ಈಗ ಇದನ್ನು ಅಸೆಂಡಿಂಗ್ ಮತ್ತು ಡಿಸೆಂಡಿಂಗ್ ಆರ್ಡರಲ್ಲಿ ಬರೀಬೇಕು. ಫಸ್ಟ್ ಮಿನಿಮಮ್ ನಂಬರ್ ಬರೀರಿ. ನಂಬರ್ ಆಫ್ ಡಿಜಿಟ್ಸ್ ಎಷ್ಟಿದೆ ಫಸ್ಟ್ ಅದನ್ನು ನೋಡಿಕೊಂಡು ಲೆಫ್ಟ್ ಸೈಡಲ್ಲಿ ಯಾವ ನಂಬರು ಲೆಸ್ ಇದೆ, ಮಿನಿಮಮ್ ಸ್ಮಾಲರ್ ಇದೆ, ಅದನ್ನು ಫಸ್ಟ್ ಬರೀಬೇಕು. ಇದಕ್ಕಿಂತ ಸ್ವಲ್ಪ ಜಾಸ್ತಿ ಇರೋದು ಬರೀಬೇಕು ಗ್ರೇಟರ್ ನಂಬರ್, ಇದಕ್ಕಿಂತ ಗ್ರೇಟೆಸ್ಟ್ ನಂಬರ್ ಬರ್ಕೊಂಡು ಹೋಗೋದು. ಸೊ ದಿಸ್ ಈಸ್ ಅಸೆಂಡಿಂಗ್ ಆರ್ಡರ್, ಇನ್ಕ್ರೀಸಿಂಗ್ ಆಗಿದೆ. ನೆಕ್ಸ್ಟ್ ಡಿಸೆಂಡಿಂಗ್ ಆರ್ಡರ್ ಅಂದರೆ ಇದನ್ನು ಇಲ್ಲಿ ಫಸ್ಟ್ ಹಾಕಿ ಇದು ಇಲ್ಲಿರುತ್ತೆ, ಇದು ಇಲ್ಲಿ ಬರುತ್ತೆ. ಅಂದರೆ ಗ್ರೇಟರ್ ನಂಬರು ಅದಕ್ಕಿಂತ ಸ್ವಲ್ಪ ಸ್ಮಾಲರ್ ನಂಬರು, ಅದಕ್ಕಿಂತ ಸ್ವಲ್ಪ ಸ್ಮಾಲರ್ ನಂಬರು. ನೆಕ್ಸ್ಟ್ ಸೆಕೆಂಡ್ ಎಕ್ಸಾಂಪಲ್ ಇದೆಯಲ್ಲ, ಸೆಕೆಂಡ್ ಗ್ರೂಪ್ ಇದನ್ನು ತೊಗೊಂಡಿರೋದು. ಇದಕ್ಕೆ ಫಸ್ಟು ಇದೇ ಥರನೇ ಪ್ಲೇಸ್ಮೆಂಟ್ ಬಾಕ್ಸು, ಆಮೇಲೆ ಯೂಸಿಂಗ್ ಕಾಮರ್ಸ್ ಬರಿಬೇಕು. ಸೊ ಫಸ್ಟ್ ಅದಕ್ಕೆ ಪ್ಲೇಸ್ಮೆಂಟ್ ಬಾಕ್ಸ್ ನೋಡ್ಕೊಳ್ಳಿ, ಗೊತ್ತಾಯ್ತಲ್ಲ ಆ ನಂಬರ್ಸಿಗೆ. ಇದೊಂದು ಸೆಕೆಂಡ್ ಗ್ರೂಪ್ ನಂಬರು. ಇದರಲ್ಲಿ ಇವಾಗ ಇದು 7,48,645 ಆಗಿದೆ. ಓಕೆ, ನಂಬರ್ ನೇಮ್ ಈ ಥರ ಬರಿಬೇಕು. ನೆಕ್ಸ್ಟ್ ಇದೆಲ್ಲ ಪ್ಲೇಸ್ ಮಾಡಿರ್ತೀರ ಪ್ಲೇಸ್ಮೆಂಟ್ ಬಾಕ್ಸಲ್ಲಿ 97,654 ಅಂತ ಬರಿಬೇಕು. ನೆಕ್ಸ್ಟ್ ಇದೇ ಥರ ಈ ನಂಬರನ್ನು ಈ ಪ್ಲೇಸಲ್ಲಿ ಪ್ಲೇಸ್ ಮಾಡಿದ್ದೀರಾ. ಸೊ 3,89,70,049 ಅಂತ ನಂಬರ್ ನೇಮ್ ಬರಿಬೇಕು. ನೆಕ್ಸ್ಟ್ ಯೂಸಿಂಗ್ ಕಾಮರ್ಸು ಇಂಡಿಯನ್ ಸಿಸ್ಟಮಲ್ಲಿ ಹೇಗೆ ಅಂದರೆ ಆಫ್ಟರ್ ದಿ 3 ಡಿಜಿಟ್ ಫಸ್ಟ್ ಕಾಮ ಬರೆಯೋದು 1000 ಪ್ಲೇಸ್ ಬರುತ್ತೆ. ನೆಕ್ಸ್ಟ್ ಆಫ್ಟರ್ ದಿ 2 ಡಿಜಿಟ್ಸ್ ಬಿಟ್ಟು ನೆಕ್ಸ್ಟ್ ಸೆಕೆಂಡ್ ಕಾಮ ಹಾಕ್ತೀವಲ್ಲ ಅದು ಲ್ಯಾಕ್. 7,48,645 ಆಯಿತು. ಇಂಟರ್ನ್ಯಾಷನಲ್ ಸಿಸ್ಟಮಲ್ಲಿ ಆಫ್ಟರ್ ದಿ 3 ಡಿಜಿಟ್ ಫಸ್ಟ್ ಕಾಮ ಬರೆಯೋದು 1000 ಪ್ಲೇಸಿಗೆ 748,645 ಆಗುತ್ತೆ. ಇಲ್ಲಿ ನೆಕ್ಸ್ಟ್ 97,654 ಅಂತ ಇಂಡಿಯನ್ ಸಿಸ್ಟಮಲ್ಲಿ ರೀಡ್ ಮಾಡ್ತೇವೆ. ಇಲ್ಲಿ ಇಂಟರ್ನ್ಯಾಷನಲ್ ಸಿಸ್ಟಮಲ್ಲೂ ಅದೇ ಥರನೇ ರೀಡ್ ಮಾಡೋದು 97,654. ನೆಕ್ಸ್ಟ್ ಇಂಡಿಯನ್ ಸಿಸ್ಟಮಲ್ಲಿ ಇದು ಫಸ್ಟ್ ಕಾಮ ಸೆಕೆಂಡ್ ಕಾಮ ಥರ್ಡ್ ಕಾಮ ಬರೋದು ಕ್ರೋರಿಗೆ. 3,89,70,449 ಆಗುತ್ತೆ. 49 ಅಷ್ಟೇ. 3,89,70,049. ಇಲ್ಲಿ ಫಸ್ಟ್ ಕಾಮ 1000ಗೆ ಸೆಕೆಂಡ್ ಕಾಮ ಮಿಲಿಯನ್ಗೆ 38,970,049. ಓಕೆ, ನೆಕ್ಸ್ಟು ಬಿ. ಈಗ ಇದನ್ನು ಅರೇಂಜ್ಡ್ ಮಾಡಬೇಕು ಅಸೆಂಡಿಂಗ್ ಮತ್ತು ಡಿಸೆಂಡಿಂಗ್ ಆರ್ಡರಲ್ಲಿ. ನಂಬರ್ ನೋಡ್ಕೋಬೇಕಿಲ್ಲಿ ಎಷ್ಟು, ಯಾವ ಡಿಜಿಟ್ ಗ್ರೇಟರ್, ಯಾವ ಡಿಜಿಟ್ ಸ್ಮಾಲರ್ ಅಂತ. ಇದು ಸ್ಮಾಲೆಸ್ಟ್ ನಂಬರ್ ಆಗಿದೆ. ಸೊ ಫಸ್ಟ್ ಸ್ಮಾಲೆಸ್ಟ್ ನಂಬರ್ನ ಬರೀರಿ. ಈಗಿಂತ ಸ್ವಲ್ಪ ಜಾಸ್ತಿ ಇರೋದು ಇದು. ನೆಕ್ಸ್ಟ್ ಇದು ಇಲ್ಲಿ ಹಾಗೆ. ಮತ್ತು ಇದನ್ನು ಡಿಸೆಂಡಿಂಗ್ ಆರ್ಡರ್ ಅಂದರೆ ಫಸ್ಟ್ ಇದು ಬರೀಬೇಕು, ನೆಕ್ಸ್ಟ್ ಇದು ಬರುತ್ತೆ, ನೆಕ್ಸ್ಟ್ ಇದು ಬರುತ್ತೆ ಹಾಗೆ 1 2 3. ಡಿಸೆಂಡಿಂಗ್ ಅಂದರೆ ಡಿಕ್ರೀಸಿಂಗ್ ಆರ್ಡರ್. ನೆಕ್ಸ್ಟ್ ಇವಾಗ ಥರ್ಡ್ ಗ್ರೂಪ್, ಇಲ್ಲಿ ಹಿಂದೆ ಎಕ್ಸಾಂಪಲ್ ತೊಗೊಂಡಿದ್ವಲ್ಲ, ಥರ್ಡ್ ಗ್ರೂಪ್ ಮಾಡಿದ್ವಲ್ಲ, ಅದಕ್ಕೆ ಇದು ಥರ್ಡ್ ಗ್ರೂಪ್ದು. ಇದಕ್ಕೆ ಫಸ್ಟ್ ಪ್ಲೇಸ್ಮೆಂಟ್ ಬಾಕ್ಸ್ ಬರೀಬೇಕು. ಈ ಥರ ಪ್ಲೇಸ್ಮೆಂಟ್ ಬಾಕ್ಸಿಗೆ ಹಾಕಿದ್ದೀರಾ. ಸೊ 5,26,423 ಅಂತ ಆಗುತ್ತೆ. ನೆಕ್ಸ್ಟು 75,432 ಅಂತ ಆಗುತ್ತೆ ಇದು. ನೆಕ್ಸ್ಟ್ ಇಲ್ಲಿ 1,67,50,027 ಅಂತ ಆಯಿತು. ಸೊ ಕಾಮ ಯೂಸ್ ಮಾಡಬೇಕು. ಸೊ ಇಲ್ಲಿ 5,26,423, ಇಲ್ಲಿ 526,423. ಇದು 75,432, ಇಲ್ಲೂ ಕೂಡ 75,432. ಇಲ್ಲಿ ಫಸ್ಟ್ ಕಾಮ 1000ಗೆ, ಸೆಕೆಂಡ್ ಕಾಮ ಲ್ಯಾಕಿಗೆ, ಥರ್ಡ್ ಕಾಮ ಕ್ರೋರಿಗೆ 1,67,50,027. ಇಂಟರ್ನ್ಯಾಷನಲ್ ಸಿಸ್ಟಮಲ್ಲಿ 16,750,027. ನೆಕ್ಸ್ಟ್ ಇದನ್ನು ಅರೇಂಜ್ ಮಾಡಬೇಕು ಅಸೆಂಡಿಂಗ್ ಮತ್ತು ಡಿಸೆಂಡಿಂಗ್ ಆರ್ಡರಲ್ಲಿ. ಇಲ್ಲಿ ಫಸ್ಟ್ ನೋಡ್ಕೊಳ್ಳಿ, ಅಸೆಂಡಿಂಗ್ ಆರ್ಡರ್ ಅಂದರೆ ಮಿನಿಮಮ್ ನಂಬರೇ ಇದು, ಸ್ಮಾಲರ್ ನಂಬರ್ ಇದು, ಫಸ್ಟ್ ಇದು ಬರಿಬೇಕು, ಸೆಕೆಂಡ್ ಇದು, ಥರ್ಡ್ ಇದು,
ಡಿಸೆಂಡಿಂಗ್ ಆರ್ಡರ್ ಅಂದರೆ ಫಸ್ಟ್ ಲಾರ್ಜೆಸ್ಟ್ ನಂಬರ್ ಬರಿಬೇಕು, ನೆಕ್ಸ್ಟ್ ಇದನ್ನು ಬರಿಬೇಕು, ನೆಕ್ಸ್ಟ್ ಇದು, ಹಾಗೆ. ಓಕೆ, ಥ್ಯಾಂಕ್ ಯು ಸೋ ಮಚ್.